ಹೆಂಗಿದೆ ವೆದರ್ ಅಂದರೆ ಸಿಕ್ಕಾಬಡೆ ಚಳಿ. ಹೇಳು ಹೇಳಿನ ಫೈನಲಿ ಹಾಕ್ಕೊಂಡ್ವಿ. ಹೆಂಗೆ ಕಳೆ ಬಂದ್ಬಿಡುತ್ತೆ ಹಂಗೆ. ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ. ಮತ್ತೊಮ್ಮೆ ಬಂದಿದ್ದೀನಿ. ಓಂ ಶಕ್ತಿ ಸೀರೀಸ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ನಾನು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಈ ಸಾರಿ ಟ್ರಿಪ್ಪಿಗೆ ಹೋಗಿದ್ದೆ. ಹೇಗೇಗಿತ್ತು, ಎಲ್ಲೆಲ್ಲಿ ಹೋದ್ವಿ, ಏನೇನು ವಿಸಿಟ್ ಮಾಡಿದ್ವಿ, ಯಾವ್ಯಾವ ದೇವಸ್ಥಾನ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫುಲ್ ಎಂಜಾಯ್ಮೆಂಟ್. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ. ಇವತ್ತಿನ ಬ್ಲಾಗ್ನ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಸ್ ಯೂಶುವಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ನೋಡಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮತ್ತೆ ರೆಡಿ ಆಗಿಬಿಟ್ಟು ಮತ್ತೆ ಸಿಗೋಣ, ಓಕೆ. ಈ ವರ್ಷ ಅಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ. ಬನ್ನಿ ತೋರಿಸ್ತಾ ಹೋಗ್ತೀನಿ. ಇದು ನಾನು ರೆಡಿಯಾಗಿ ಹೊರಟೆ. ಅವತ್ತು ತುಂಬಾ ಬೇಜಾರಿತ್ತು. ಯಾಕೆ ಅಂದರೆ ಮಿಂಚುನ ಮತ್ತು ಸತೀಶ್ನ ಬಿಟ್ಟೋಗೋದಕ್ಕೆ ಮನಸ್ಸಿರಲಿಲ್ಲ. ಯಾಕೆಂದರೆ ನಾನು ಬರೋದು ಅರೌಂಡ್ 8 ಡೇಸ್ ಆಗ್ತಾಯಿತ್ತು. ಸೊ ಅವರು ಊಟಕ್ಕೆಲ್ಲ ಏನು ಮಾಡ್ಕೊಳ್ತಾರೋ ಅನ್ನೋದು ತುಂಬ ಬೇಜಾರಿತ್ತು. ಅವ್ರನ್ನ ಮಾತಾಡಿಸ್ಲೂ ಕೂಡ ಇಲ್ಲ, ಬಂದುಬಿಟ್ಟೆ. ಅವರಿಗೆ ವಿಕ್ಟ್ರಿ ತೋರಿಸ್ತಾಯಿದ್ರು, ಅವ್ರಿಗೇನೋ ಒಂಥರ ಖುಷಿ. ಮೇ ಬಿ ಹೆಂಡ್ತಿದ್ದೀರು ಇಲ್ಲದೆ ಇರೋದೇ ಅವ್ರಿಗೆ ಖುಷಿ ಅನಿಸುತ್ತೆ ಗಂಡಸರಿಗೆ. ಫೈನ್, ಆ ಥರ ಏನಿಲ್ಲ, ಜಸ್ಟ್ ಜೋಕ್ ಮಾಡಿದೆ. ಸೊ ಅವ್ರನ್ನ ಕಳಿಸ್ಕೊಟ್ಬಿಟ್ಟು, ನನ್ನನ್ನು ಅವ್ರು ಕಳಿಸ್ಕೊಟ್ಬಿಟ್ಟು ಅವ್ರು ಹೊರಟರು. ನಾನು ಮೆಟ್ರೋ ಹತ್ಕೊಂಡು ವೈಟ್ ಫೀಲ್ಡಿಗೆ ಬಂದೆ. ಹೇಳು ಹೇಳಿನ ಹೇಳಿ ಹೇಳಕ್ಕ, ಏನಾದ್ರು ಹೇಳು. ಏನ್ ಹೇಳ್ಬೇಕಾ? ಏನ್ ಹೇಳ್ತೀರ ಹೇಳಿ. ಸಾಯಂಕಾಲ ಪೂಜೆ ಇದೆ, ಬೆಂಗಳೂರು ಬಿಟ್ಟಿದ್ದೀವಿ. ಅಂದ್ರೆ ಕಮಿಂಗ್ ಟು ಮೈ ವಿಲೇಜ್. ಓಕೆ, ಹುಡ್ಕೊಳ್ರಿ. ఇల్లల్ల బీచ్ పోతాగా అంగేలదు బీచ్ పోయినప్పుడన్నా ఏమన్నా చెప్పు అంటే చెప్పండి. కార్లకు పోనేమో చెప్పిపోవే. ఇది జస్ట్ శాంపుల్ ఇంక ಮುಂದಕ್ಕೆ ಒಂದು ಮುಸ್ಲಿಂ పండుగ. ಊರಿಗೆ ಹೋದ್ಮೇಲೆ ಮಸ್ತ್ ಪೂಜೆ ಇದೆ, ಅದೆಲ್ಲ ನೀಟಾಗಿ ಹಾಕ್ತೀನಿ. ಇವಾಗ ಇನ್ನು ಎಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇದೀವಿ, ಇನ್ನು ವೇಟಿಂಗ್. ಓ ಅದಕ್ಕ, ಓಕೆ ಓಕೆ, ಸರಿ ಸರಿ. ಇದು ಮಂಜು, ಅದು ಅವರಮ್ಮ. ಏನಕ್ಕ ನಿಮ್ಮ ಹೆಸರು? ನೀಲಮ್ಮ. ಇವರು ಪದ್ಮಮ್ಮ. ಇವರೆಲ್ಲ ನಮ್ಮ ಅಜ್ಜಿ ಊರೇ. ನಾನು ಸಪ್ರೇಟ್. ವಿಡಿಯೋ ಮಾಡ್ತಿದ್ದೀನಕ್ಕ, ಇದು ಯೂಟ್ಯೂಬ್ಗೆ ಹಾಕೋದಕ್ಕೆ. ಇರ್ಲಿ ಪರವಾಗಿಲ್ಲ, ಎಲ್ಲಾನು ಇರಬೇಕು ಮಿಕ್ಸ್. ಇವಾಗ ನೋಡಿದ್ರಲ್ಲ, ಲಾಸ್ಟ್ ಇಯರ್ ನೋಡಿರ್ತೀರಾ, ಅವನ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಅವನು ಹೇಗೆ ಅಂದರೆ ನಮ್ಮೂರಲ್ಲಿ ಒಂಥರ ಹುಲಿ ಇದ್ದಂಗೆ. ಅವನಿದ್ರೆ ಎಲ್ಲ ಕೆಲಸಗಳು ಸರಾಗವಾಗಿ ನಡೀತಿರುತ್ತೆ. ಆ ರೇಂಜಿಗೆ ಹವಾ ಇಟ್ಟಿದ್ದಾನೆ. ಮೀನ್ಸ್ ಹವಾ ಅಂದರೆ ಹಾಗಲ್ಲ, ಪ್ರೀತಿಯಿಂದ ಎಲ್ಲ ಕೆಲಸಗಳು ನಡೆಯುತ್ತೆ. ಹಾಗೆ ನನ್ನನ್ನು ವೈಟ್ ಫೀಲ್ಡಿಂದ ಪಾಪ ಪಿಕಪ್ ಮಾಡಿಕೊಂಡು ಊರಿಗೆ ಡ್ರಾಪ್ ಮಾಡಿದ್ರು. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಂಜು. ಅವರಮ್ಮ, ನಾನು, ಅವ್ರ ದೊಡ್ಡಮ್ಮ ಎಲ್ಲ ಹೋದ್ವಿ ಕಾರಲ್ಲಿ. ಇದು ನಮ್ಮೂರು, ಅಂದರೆ ಅಜ್ಜಿ ಮನೆ. ತುಂಬ ಹಳ್ಳಿ ಇದು. ಸೊ ತೋರಿಸ್ತಾ ಹೋಗ್ತೀನಿ. ಈ ಸರಿ ಅಮ್ಮು ಮತ್ತು ಮಿಂಚು, ಸತೀಶ್ನ ತುಂಬ ಮಿಸ್ ಮಾಡಿಕೊಂಡೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಜಾರಿತ್ತು, ತುಂಬಾ ಬೇಜಾರಿತ್ತು. ಒಂದು 3 ಡೇಸ್ ಬೇಜಾರಿತ್ತು. ಬಂದೆ, ಜಸ್ಟ್ ರೀಚ್ ಆದೆ. 1 ಅವರ್ಗೆಲ್ಲ ರೀಚ್ ಆಗಿಬಿಟ್ಟಿದ್ದೀನಿ. ಅದೇ ಆಶ್ಚರ್ಯ ಆಗೋಯ್ತು. ಏನಿಲ್ಲ, ವೈಟ್ ಫೀಲ್ಡಿಂದ ಇಲ್ಲಿಗೆ 1 ಅವರ್ ತೊಗೊಳ್ತು ಅಷ್ಟೇ. ಟ್ರಾಫಿಕ್ ಏನಿರಲಿಲ್ಲ. ಸೊ ಬೇಗನೆ ಬಂದುಬಿಟ್ವಿ. ಈಗ ನೋಡೋಣ, ಮನೆ ಆ್ಯಕ್ಚುಲಿ ಹೊಡೆದಾಕ್ಬಿಟ್ಟಿದ್ದಾರೆ, ತೋರಿಸ್ತೀನಿ. ಪೂಜೆ ಎಲ್ಲ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಇವಾಗ ಫಸ್ಟು ಮನೆ ತೋರಿಸ್ಬಿಡ್ತೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಸುರಿತಾ ಇತ್ತು. ತುಂಬ ಹಳೆಯ ಮನೆ, ಅಂದರೆ ಒಂದು 90 ವರ್ಷ ಆಗಿತ್ತೇನೋ. ಸೊ ಆ ಮನೆ ಹೊಡೆದಾಕಿದ್ದಾರೆ, ತೋರಿಸ್ತೀನಿ. ಅದೇನು ಹೇಗೆ ಎಲ್ಲ ಹೇಳ್ತೀನಿ ಡೀಟೇಲ್ಸ್, ಓಕೆ. ಬನ್ನಿ ನೋಡೋಣ. ನೋಡ್ರಿ ನಮ್ಮನೆ ಹೇಗಾಗಿದೆ ಅಂತ. ತುಂಬ ಹಳ್ಳಿ ಇದು. ನಮ್ಮನೆ ಹೆಂಗಿದ್ದಿದ್ದು ಹೆಂಗಾಗಿದೆ ಅಲ್ಲ ನೋಡಿ. ಹೊಡೆದಾಕಿದ್ದಾರೆ, ಫೈನಲಿ ಡೆಮಾಲಿಶ್ಡ್.
ಹಿಂಗಿರಲಿಲ್ಲ ಆ್ಯಕ್ಚುಲಿ. ಹಾಂ, ಹಿಂಗಿರಲಿಲ್ಲ. ಏನೋ ಒಂಥರ ತುಂಬ ಚಿಕ್ಕದೇನೋ ಅನಿಸ್ತಾ ಇದೆ ನನಗೆ. ಹೊಡೆದಾಕಿದ್ಮೇಲೆ ಚಿಕ್ಕದು ಅನಿಸ್ತಾ ಇದೆ. ಓಕೆ ಫೈನ್, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿದ್ದು ಮೇಯ್ನ್ ಡೋರು ಇಲ್ಲಿದ್ದು. ಏನೋ ಫೈನಲಿ ಮನೆ ಕಟ್ಟೋ ಯೋಗ ಅಂತೂ ಬಂತು. ನೋಡೋಣ ಅದು ಹೇಗೆ ಏನು ಯೋಜನೆಗಳು ಹೇಳ್ತೀನಿ. ಏನಿಲ್ಲ, ಧರ್ಮಸ್ಥಳ ವತಿಯಿಂದ ಅವರು ನಿರಾಶ್ರಿತರಿಗೆ ಅಥವಾ ಅವ್ರದ್ದು ಸೈಟ್ ಇದ್ದು ಅವ್ರಿಗೆ ಯಾರೂ ಇಲ್ಲ ಅಂತಂದರೆ ಸೊ ಮನೆ ಕಟ್ಕೊಡ್ತಾರೆ. ಅಲ್ಲೊಬ್ಬರು ಬರ್ತಿದ್ದಾರೆ, ಉಮಾಪತಿ ರೈಟ್? ಎಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವರು ಈ ಸರಿ ಬರ್ತಾರೆ. ಒಂದು ವರ್ಷ ನೋಡಿರ್ತೀರಾ, ಟ್ಯಾಟು ಹಾಕ್ಸ್ಕೊಂಡಿದ್ವಲ್ಲ. ಎಸ್, ಅದೇ ಮನೆ ತೋರಿಸ್ತಾ ಇದ್ದೆ. ಅಂದರೆ ಧರ್ಮಸ್ಥಳ ವತಿಯಿಂದ ಯಾರೂ ಇಲ್ಲ, ಅವರಿಗೆ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅವ್ರ ಕೈಲಿ ಶಕ್ತಿ ಇಲ್ಲ ಅಂತಂದರೆ ಸೊ ಅವರು ಕಟ್ಕೊಡ್ತಾರೆ. ಅವ್ರದ್ದೇ ಸೈಟ್ ಇದ್ದರೆ 10/15 ಅಷ್ಟು ಅವರು ಕಟ್ಕೊಡ್ತಾರೆ. ನಾನು ತೋರಿಸ್ತೀನಿ ಹೇಗೆ ಕಟ್ಟಿದ್ದಾರೆ ಅಂತಂದ್ಬಿಟ್ಟು. ಓಕೆನಾ? ಆ ಮನೆಗೆ ಎಷ್ಟು ವರ್ಷ ಆಗಿರ್ಬೋದು ಗೆಸ್ ಮಾಡಿ? ಮಿನಿಮಮ್ ಅಂದರೂ 90 ವರ್ಷ ಮೇಲಾಗಿರುತ್ತೆ. ಇದು ಅಜ್ಜಿ ನೆಕ್ಸ್ಟು ಮನೆ ಖಾಲಿ ಮಾಡಿದ್ರಲ್ಲ, ಸೊ ಒಂದು ಮನೇಲಿ ಇದ್ದರು, ಆ ಮನೆ ವಿಡಿಯೋ ಇದು. ಹಾಗೆ ನಮ್ಮ ಕುಳ್ಳು ಅಮ್ಮ ಬಂದಿದ್ದರು. ಆಮೇಲೆ ಹೊಟ್ಟೆ ತುಂಬ ಹಶ್ವಾಗ್ಬಿಟ್ಟಿತ್ತು ಹೋಗೋಷ್ಟರಲ್ಲಿ. ಅಜ್ಜಿ ಪಡವಲಕಾಯಿ ಹಾಕಿ ಮಸಾಲೆ ಹಾಕಿ ಸಾಂಬಾರು ಮಾಡಿದರು, ಸಕ್ಕದಾಗಿತ್ತು. ಈಗೂ ಬಾಯಲ್ಲಿ ನೀರು ಬರ್ತಾ ಇದೆ ಕಣ್ರಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಜ್ಜಿ. ಯಾಕಂದರೆ ಈಗಲೂ ಈ ವಯಸ್ಸಲ್ಲೂ ಅವರು ಒಳ್ಕಲ್ಲಲ್ಲಿ ರುಬ್ಬಿನೇ ಮಾಡೋದು. ನಮ್ಮ ಥರ ಮಿಕ್ಸಿಲೆಲ್ಲ ರುಬ್ಬೋದೇ ಇಲ್ಲ, ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಸೊ ಒಳ್ಕಲ್ಲು ಊಟ ತುಂಬ ಚೆನ್ನಾಗಿರುತ್ತೆ. ಆನಂತರ ಊಟ ಮಾಡಿಕೊಂಡು ಹಾಗೆ ಊರೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಫುಲ್ ಡೆಕೋರೇಷನ್ ಸಕ್ಕದಾಗಿ ಮಾಡಿದರು ಈ ಸಾರಿ. ಇದು ಚಾಮುಂಡೇಶ್ವರಿ ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ರು. ಹಾಗೆ ಚೆನ್ನಕೇಶವ ದೇವಸ್ಥಾನ ಇತ್ತು. ಚೆನ್ನಕೇಶವ ದೇವಸ್ಥಾನಕ್ಕೆ ಈ ಸರಿ ಪೇಂಟ್ ಮಾಡಿಸ್ತಾಯಿದ್ರು ಹಬ್ಬಕ್ಕೆ ಅಂತ. ಹಾಗೆ ಗಂಗಮ್ಮ ದೇವಸ್ಥಾನ ಪೂಜೆ ಸಹ ನಡೀತಾ ಇತ್ತು ನೋಡಿ, ತುಂಬ ಚೆನ್ನಾಗಿ ಮಾಡಿಸಿದ್ರು. ಹಾಗೆ ಗಂಗಮ್ಮ ತಾಯಿ ಇವಾಗ ತೋರಿಸ್ತೀನಿ, ಅದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು ಈ ಸಾರಿ ನೋಡಿ. ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ಬೋದು ಅಲ್ವಾ? ಏನೋ ಒಂಥರ ನೋಡೋದಕ್ಕೆ ಖುಷಿಯಾಗತ್ತೆ. ಹಳ್ಳಿ ಅಲ್ವಾ, ಸೊ ಹಳ್ಳಿನಲ್ಲಿರೋವಂಥ ವೈಬ್ಸೇ ಬೇರೆ. ಹಾಗೆ ನೋಡಿ, ಇವರು ರಾಜು ಅಣ್ಣ ಅಂತ ನಮ್ಮ ಓಂ ಶಕ್ತಿ ಮತ್ತು ಅಯ್ಯಪ್ಪ ಸ್ವಾಮಿ ಯಾವುದೇ ಆಗಲಿ ಇನ್ಚಾರ್ಜ್ ತೊಗೊಂಡು ಅವರು ಮಾಡ್ತಾರೆ. ಹಾಗೆ ಮಂಜು, ಹಾಗೆ ಹಾಯ್ ಮಾಡಿದವ್ರು ಬಂದು ನಾಗರಾಜ್ ಅಂದ್ಬಿಟ್ಟು ನೋಡಿ. ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಸಕ್ಕದಾಗಿ ಮಾಡಿಸಿದ್ರು. ಏನಿಲ್ಲ ಅಂದರೂ ಆ ಊರಲ್ಲಿ ಪೂಜೆಗೇನು ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮಾಲೆ ನೆಕ್ಸ್ಟ್ ನಾವು ಹೋಗಿದ್ದು ಮಾಲೆ ಹಾಕೊಳ್ಳೋದಕ್ಕೆ. ಮಕ್ಕಳಿದ್ದಾರೆ ನೋಡಿ. ಇದು ಬೇರೆ ಊರು, ಹೋದ ವರ್ಷ ಹಾಕಿದ್ವಲ್ಲ ಅದಲ್ಲ, ರಾಮನ ದೇವಸ್ಥಾನ. ಪರಾಶಕ್ತಿ 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 ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ. ಮಾಲೆ ಹಾಕೊಳ್ಳೋದಕ್ಕಿಂತ ಮುಂಚೆ ಎಲ್ಲರನ್ನೂ ಲೈನಿಗೆ ನಿಲ್ಲಿಸಿ ಕಾಲು ತೊಳೆದು ಬಟ್ಟಿಟ್ಟು, ಹಾಗೆ ನಮಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಸೊ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಕೈ ಮುಕ್ಕೊಂಡು ಬರಬೇಕು. ಆನಂತರ ಮಾಲೆ ಹಾಕುವಂಥ ಪ್ರೋಸೆಸ್ ಇದು. ಲಾಸ್ಟ್ ಇಯರು ಬೇರೆ ಕಡೆ ಹಾಕಿದ್ದು, ಈ ವರ್ಷ ಬೇರೆ ಕಡೆ ಹಾಕ್ತಾ ಇರೋದು. ಮಾಲೆ ಹಾಕಿದ ತಕ್ಷಣ ಹಾಗೆ ಕಳೆ ಬಂದುಬಿಡ್ತು ನೋಡಿ, ತೋರಿಸ್ತೀನಿ. ಏನೋ ಒಂಥರ ವೈಬ್. ನೋ ಶಕ್ತಿ ಫೈನಲಿ ಹಾಕ್ಕೊಂಡ್ವಿ. ಹೆಂಗೆ ಕಳೆ ಬಂದ್ಬಿಡುತ್ತೆ ಹಂಗೆ. ಮಕ್ಕಳು ನೋಡಿ, ಮಕ್ಕಳು ಓಂ ಶಕ್ತಿ ಮಕ್ಕಳು, ಓಂ ಶಕ್ತಿ ಮಕ್ಕಳು ಇವರೆಲ್ಲ.
ಇಲ್ಲಿ ನೋಡಮ್ಮ, ಇಲ್ಲಿ ಅವನು ಕಾಣಿಸ್ತಾ ಇಲ್ಲ. ಓ ಇಲ್ಲಿದ್ದಾನೆ, ಛೋಟಾ ಶಕ್ತಿ ಇವನು. ಇನ್ನೊಬ್ರು ಅಲ್ಲಿದ್ದಾರೆ. ನಾನು ಹೇಳಿದ್ನಲ್ಲ, ನಮ್ಮೂರಲ್ಲಿ ಪೂಜೆ ಪುನಸ್ಕಾರಕ್ಕೆಲ್ಲ ಏನು ಕಮ್ಮಿನೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಅದೆಷ್ಟಾದರೂ ಖರ್ಚಾಗಲಿ ಪೂಜೆಗಳು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಏನೋ ಒಂದು ದೈವಶಕ್ತಿ ಹಾಗೆ ಭಕ್ತಿ ಎಲ್ಲನೂ ಜಾಸ್ತಿನೇ ಇರುತ್ತೆ ಇಲ್ಲಿ. ನಾನು ಮೊದಲೇ ಹೇಳಿದಾಗೆ ವೈಬ್ ಅಂತ ಹೇಳಿದ್ನಲ್ಲ, ಆ ವೈಬ್ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ಮಾಲೆ ಹಾಕ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಎಲ್ಲರೂ ಅಮ್ಮನ ಧ್ಯಾನ ಮಾಡಿ ಜಪ ಮಾಡಿ ಹಾಗೆ ಮಂಗಳಾರತಿ ತೊಗೊಂಡು ಅಡುಗೆ ಎಲ್ಲ ಮಾಡಿರ್ತಾರೆ. ಊಟ ಮಾಡಿಕೊಂಡು ಹೋಗಬೇಕು, ಅದು ಪ್ರೋಸೆಸ್ಸು. ಹಾಗೆ ನೋಡಿ ಇಲ್ಲಿ ಕೆಲವೊಂದು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಒಂದು ಟೈಮಲ್ಲಿ ಬೇವಿನ ಸೊಪ್ಪು ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅಂದರೆ ಅದು ಅವ್ರ ಭಕ್ತಿ. ಹಾಗೆ ನೋಡಿ ನಮ್ಮ ರಾಜು ಅಣ್ಣಗೆ ಒಂದು ಸರ್ಪ್ರೈಸ್ ಇಟ್ಟಿದ್ರು ಹುಡುಗರೆಲ್ಲ ಸೇರಿಕೊಂಡು. ಸೊ ಸರ್ಪ್ರೈಸಿಂಗಾಗಿ ಅವ್ರಿಗೆ ಶಾಲೆಲ್ಲ ಹಾಕಿ, ಒಂದು ಹಾರ ಹಾಕಿ, ಪೇಟ ಹಾಕಿ ಎಲ್ಲ ಒಂಥರ ಸರ್ಪ್ರೈಸಾಗಿ ಏನೋ ಒಂಥರ ಖುಷಿ ಆಯಿತು ಸರ್ಪ್ರೈಸ್ ಮಾಡಿದ್ದಕ್ಕೆ. ಸೊ ಅಣ್ಣಂಗೆ ಶಾಕ್, ಅವ್ರಿಗೆ ಇಷ್ಟ ಇಲ್ಲ, ಆದ್ರೂ ಹುಡುಗರೆಲ್ಲ ಸೇರಿಕೊಂಡು ಈ ರೀತಿ ಮಾಡಿದ್ದಕ್ಕೆ ಅವ್ರಿಗೂ ಒಂಥರ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ರಾಜು ಅಣ್ಣ. ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆ ಅಂದರೆ ನೀವು ಇಲ್ಲ ಅಂದರೆ ಈ ಟ್ರಿಪ್ಪು ಮತ್ತು ನಾವು ನೋಡಿದಂಥ ಸ್ಥಳಗಳು ಯಾವುದೂ ಚೆನ್ನಾಗಿರೋದಿಲ್ಲ. ನೀವಿರಲೇಬೇಕು. ನೀವಿದ್ದು ನಡೆಸ್ಕೊಟ್ರೇ ಒಂಥರ ಕಳೆ ಎಲ್ಲದಕ್ಕೂ. ಹಾಗೆ ನೋಡಿ ಪುರುಷಿ ಮೈ ಮೇಲೆ ದೇವ್ರು ಬಂದಿತ್ತು. ಸೊ ನೋಡ್ಬಿಟ್ಟು ಶಾಕ್ ಆಯಿತು ನನಗೆ. ಇದರಲ್ಲೆಲ್ಲ ನೀವು ನಂಬ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಅವರು ಹೇಗಿರುತ್ತೆ ಅನ್ನೋದನ್ನು ನಾನು ಎಕ್ಸ್ಪೀರಿಯೆನ್ಸ್ ಕೇಳಿದ್ದೀನಿ. ಬಟ್ ಎಲ್ಲನೂ ಏನೋ ಕಾಣೋ ಶಕ್ತಿ ಒಂದು ನಮ್ಮನ್ನು ಕಾಪಾಡ್ತಾ ಇರೋದೆ ಅನ್ನೋದು ಒಂದು ನಂಬಿಕೆ ಅಂತೂ ಇದೆ. ಅನಂತರ ಇದೆಲ್ಲ ಮುಗಿದ್ಮೇಲೆ ಈ 3 ಜನ ಗುರುಶಕ್ತಿಗೆ ಪ್ರಮೋಷನ್ ಆಗಿದ್ರು. ಅಂದರೆ ಹೇಗೆ ಅಂದರೆ 9 ವರ್ಷ ಕಂಟಿನ್ಯೂಯಸ್ ಆಗಿ ಮಾಲೆ ಹಾಕಿ 9 ವರ್ಷ ಅಂದರೆ ಕಂಪ್ಲೀಟ್ ಆದಮೇಲೆ ಅವರು ಗುರುಶಕ್ತಿ ಅಂದರೆ ಸೀನಿಯರ್ ಶಕ್ತಿಗಳಾಗಿ ಪ್ರಮೋಷನ್ ತಗೊಳ್ತಾರೆ. ನನ್ನ ಒಂದು ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಇವರು ಸೀನಿಯರ್ಸ್ ಆಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಅಂದರೆ 9 ಇಯರ್ಸ್ ಕಂಪ್ಲೀಟ್ ಮಾಡಲೇಬೇಕು. ನಾವು ಅದಕ್ಕೆ ಮುಂಚೆ ಇರೋರು ಬಂದುಬಿಟ್ಟು ನಾವು ರೆಡ್ ಕಲರು ಹಾಕ್ಕೋಬೇಕು. ಗುರುಶಕ್ತಿಗಳು ಅಂತಂದರೆ ಅವರು ಯೆಲ್ಲೋ ಕಲರ್ ಸ್ಯಾರಿ ಅಥವಾ ಡ್ರೆಸ್ನ ಹಾಕ್ಕೋಬೇಕು. ಆನಂತರ ನೋಡಿ ಮಹಾಮಂಗಳಾರತಿ ಆಗ್ತಾಯಿದೆ. ಮಹಾಮಂಗಳಾರತಿನ ತೊಗೋಬೇಕು. ಅದು ಹೇಗೆ ಅಂದರೆ ಮಾಲೆ ಹಾಕಿರ್ತಾರಲ್ಲ, ಸೊ ಅದನ್ನು ತಗೊಂಡು ಆ ಮಂಗಳಾರತಿನ ತೊಗೋಬೇಕಾಗತ್ತೆ. ಸೊ ಏನೋ ಒಂಥರ ಅಲ್ಲಿದ್ದರೆ ಬೇಜಾರಾಗೋದಿಲ್ಲ, ಒಂಥರ ಖುಷಿ ಇರುತ್ತೆ. ದೇವ್ರ ಧ್ಯಾನದಲ್ಲೇ ಇರ್ತೀವಿ. ನಾನು ಯಾವಾಗಲೂ ಹರಕೆ ಹೊತ್ತಿದ್ದು ಬರ್ತೀನಮ್ಮ ನಿನ್ನನ್ನು ಒಂದು ಸರಿ ಮಾಲೆ ಹಾಕ್ಕೊಂಡು ನೋಡಬೇಕಂತ. ಸೊ 1 ವರ್ಷ ಬರ್ತೀನಿ ಅಂತ ಹೇಳಿದ್ದು, ಬಟ್ ಪ್ರತಿ ವರ್ಷ ಹೋಗೋಂಗಾಗಿದೆ. ನೋಡಿ ಮಂಗಳಾರತಿ ತೊಗೊಂಡಿದ್ದಾಯ್ತಲ್ಲ. ನೆಕ್ಸ್ಟು ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡಿಸಿದ್ರು ಪ್ರಸಾದಕ್ಕೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು. ಸೊ ಅದನ್ನು ತಿಂದ್ಬಿಟ್ಟು ಹಾಗೆ ನೆಕ್ಸ್ಟ್ ಡೇ ಬ್ಲಾಗು ಮತ್ತೆ ಹಂಗೆ ಕಂಟಿನ್ಯೂ ಆಯಿತು. ಯಾಕಂದರೆ ನಾನು ಶನಿವಾರ ಹೋಗ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಸೊ ಸಂಡೇ ಹೋಗಿ ಈವ್ನಿಂಗು ಮಾಲೆ ಹಾಕಿದ್ದು. ಅನಂತರ ಮಾಲೆ ಹಾಕ್ಕೊಂಡ್ರೆ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಸ್ನಾನ ಮಾಡಬೇಕಾಗತ್ತೆ. ಸೊ ಇದು ಬಂದು ಸೋಮವಾರ ವ್ಲಾಗು. ಜಯಕ್ಕ ಮನೇಲಿ ಒಂದು ಪೂಜೆ ಇಟ್ಕೊಂಡಿದ್ರು. ಅಂದರೆ ಓಂ ಶಕ್ತಿ ಕಳಸ ಎಲ್ಲ ಇಟ್ಟಿದ್ರಲ್ಲ, ಸೊ ಪೂಜೆ ಇಟ್ಕೊಂಡಿದ್ರು. ಅವರು ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮ ಕೊಡೋಣ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡಿದರು. ಸೊ ನಾನು ಅಲ್ಲೇ ಇದ್ನಲ್ಲ. ಸೊ ಇದು ತೇಜು, ಜಯಕ್ಕ ಮಗಳು. ಸೊ ಎಲ್ಲ ಮಾಡಿ ಪೂಜೆಗೆಲ್ಲ ಅರೇಂಜ್ ಮಾಡಿ ಅರ್ಶಿನ ಕುಂಕುಮ ಎಲ್ಲರಿಗೂ ಕರೆದ್ಬಿಟ್ಟು ಕೊಟ್ಟರು. ಸೊ ಅರ್ಶಿನ ಕುಂಕುಮ ತೊಗೊಂಡು ಹಾಗೆ ಒಂದು ಪೂಜೆ ಎಲ್ಲ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಜಪ ಮಾಡಿ ಓಂ ಶಕ್ತಿ ಪರಾಶಕ್ತಿ ಅಂದ್ಬಿಟ್ಟು
ಜಪ ಮಾಡಿ ಆನಂತರ ಎಲ್ಲರೂ ಹೊರಟರು. ಅಂದರೆ ಲಾಸ್ಟ್ ಇಯರು ಎಲ್ಲರ ಮನೇಲೂ ಗ್ರ್ಯಾಂಡಾಗಿ ಮಾಡಿದರು. ಈ ಸರಿ ಏನಂತ ಗೊತ್ತಿಲ್ಲ, ಜಾಸ್ತಿ ಪೂಜೆಗಳಿಲ್ಲ, ಒಂದು 3 ಜನ ಮನೇಲಿ ಅಷ್ಟೇ. ಹೋದ ವರ್ಷ ಅದೆಲ್ಲ ವಿಡಿಯೋಸ್ ಮಾಡ್ಬೋದಾಗಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಹತ್ರ ಫೋನ್ ಇರಲಿಲ್ಲ. ಸೊ ಈ ಸರಿ ಫೋನ್ ಬಂದಿದೆ, ಎಲ್ಲನೂ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದು ಕಂಟಿನ್ಯೂ ಆಗಿ ಬರುತ್ತೆ ಇನ್ಮೇಲೆ ವ್ಲಾಗು, ಓಕೆನಾ? ಹೀಗೆ ಸಪೋರ್ಟ್ ಮಾಡಿ ಎಲ್ರೂ. ಹೆಚ್ಚು ಹೆಚ್ಚು ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಸು ಆಲ್ಮೋಸ್ಟ್ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಆನಂತರ ಅದ್ರ ನೆಕ್ಸ್ಟ್ ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ನಮ್ಮ ಮಮ್ಮಿ ಹೊರಟರು. ಶಿ ಈಸ್ ವೆರಿ ಇನ್ನೋಸೆಂಟ್. ತುಂಬ ಬೇಜಾರಾಗ್ತಿತ್ತು ಅವ್ರನ್ನ ಕಳಿಸ್ಕೊಟ್ಟಿದ್ದು, ಕೆಲಸ ಇತ್ತು ಅನ್ನೋ ಒಂದು ಕಾರಣಕ್ಕೆ ಹೊರಟರು. ಎಲ್ಲರೂ ರೆಡಿಯಾಗಿದ್ದಾರೆ, ನಾವು ಕೂಡ ಲಗೇಜಸ್ ಎಲ್ಲ ರೆಡಿಯಾಗಿದ್ದಾರೆ. ಅಮ್ಮ ಕುತ್ಕೊಂಡಿದ್ದಾರೆ, ಹೆವಿ ಚಳಿ, ಅಪ್ಪ ಸಿಕ್ಕಾಪಟ್ಟೆ. ಹೆಂಗಿದೆ ವೆದರ್ ಅಂದರೆ ಸಿಕ್ಕಾಪಟ್ಟೆ ಚಳಿ, ಯಪ್ಪ. ಪರಾಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ, ಓಂ ಬಸ್ ಬಂದಿದೆ ಅಲ್ವಾ? ಸೊ ಬಸ್ ಬಂದರೆ ನಮ್ಮ ಪದ್ಧತಿ ಬಂದು ಮೊದಲು ಬಸ್ಸಿಗೆ ಪೂಜೆ ಮಾಡಬೇಕು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ, ಇದೇ ಟೀಮು ಹೊರಟಿರೋ ಅಂಥದ್ದು. ಲಾಸ್ಟ್ ಇಯರ್ ಸಮ್ ಮೆಂಬರ್ಸ್ ಇರಲಿಲ್ಲ, ಈ ಸರಿ ಆ್ಯಡ್ ಆಗಿದ್ದಾರೆ. ಬಟ್ ನೆಕ್ಸ್ಟು ವೀಡಿಯೋಸಲ್ಲಿ ತೋರಿಸ್ತೀನಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತಂದ್ಬಿಟ್ಟು. ಇದೇ ಟೀಮ್ ಹೊರಡ್ತಾ ಇರೋದು ನೋಡಿ. ಹಾಗೆ ತುಂಬ ತಮಾಷೆ ಇತ್ತು. ಸೊ ಪೂಜೆ ಎಲ್ಲ ಮುಗಿದ ನಂತರ ಹಾಗೆ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ನೆಕ್ಸ್ಟು ಪೂಜೆ ಎಲ್ಲ ಆದ ನಂತರ ಹೊರಟ್ವಿ. ಎಲ್ಲಿಗೆ ಅಂದರೆ ಇರ್ಮುಡಿ ಇತ್ತಲ್ಲ, ಸೊ ಅದನ್ನು ತೊಗೊಂಡು ಹೊರಡಬೇಕಾಗಿತ್ತು. ಅದು ಬೇರೆ ಊರಲ್ಲಿತ್ತಲ್ಲ, ಅದನ್ನು ತೊಗೊಂಡು ಹೊರಟ್ವಿ. ನೋಡಿ ಬಸ್ಸಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸು ಎಲ್ಲನೂ. ಮಂಜು ಆದರೆ ಸಖತ್ ಡ್ಯಾನ್ಸ್ ಮಾಡ್ದ ಕರುಪ್ಪು ಸ್ವಾಮಿ ಅನ್ನೋ ಒಂದು ಸಾಂಗಿಗೆ. ಅವನ ಹೆಸರೇ ಕರುಪ್ಪು ಸ್ವಾಮಿ ಅಂತ ಇಟ್ಬಿಟ್ಟಿದ್ದೀನಿ, ಅಷ್ಟು ಸಖತ್ತಾಗಿ ಮಾಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ. ಸಾರಿ, ಸಾಂಗ್ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಕಾಪಿರೈಟ್ ಏನಾದರೂ ಬಂದುಬಿಟ್ರೆ ಅಂತ ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಕಿಲ್ಲ, ಬರೀ ಜಸ್ಟ್ ಡ್ಯಾನ್ಸ್ಗಳನ್ನ ಮಾತ್ರ ಹಾಕಿದ್ದೀನಿ, ಓಕೆನಾ? ನೆಕ್ಸ್ಟು ಎಲ್ಲಿಗೆ ಹೋದ್ವಿ, ಏನೇನಾಯಿತು ಅನ್ನೋದನ್ನು ಮತ್ತೆ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.